ತುಂಬ ಜನ ವೇದದಲ್ಲಿ ಆಪಾತತಃ ಕಾಣುವಂತಹ ಆ ಫಲದ ಕಾಮನೆಯಿಂದ ಹೋಮ ಹವನಾದಿಗಳನ್ನು ಮಾಡಿ ಪೂತಪಾಪ ಯಜ್ಞೈರಿಶ್ವ ಸ್ವರ್ಗತಿಂ ಪ್ರಾರ್ಥಯಂತೆ, ಸ್ವರ್ಗಾದಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹಾಗೆಲ್ಲ ಮಾಡಬೇಡಿ ಅಂತಾನೆ. ವಿಶೇಷ ಜ್ಞಾನ ಇದು. ಹೋಮ ಮಾಡಿ ಅದು ಬೇಕು ಇದು ಬೇಕು ಕೇಳಬೇಡಿ. ಕೇಳಿದ್ರೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕ ಮಶ್ನಂದಿ ದಿವ್ಯಾನ್ ದಿವಿಭೋಗ ಭಾಗ್ಯಾನ್ ದೇವಭೋಗಾನ್. ಅವರಿಗೆ ದೇವರು ಕೊಡಲ್ಲ ಅನ್ನಲ್ಲ. ಯಜ್ಞವನ್ನು ಮಾಡಿದವರಿಗೆ ಯಜ್ಞದ ಪುಣ್ಯ ಫಲ ಬರುತ್ತೆ. ಮೇಲಿನ ಲೋಕಕ್ಕೆ ಹೋಗ್ತಾರೆ. ದೇವತೆಗಳ ಲೋಕದಲ್ಲಿದ್ದು ದೇವತೆಗಳಿಗೆ ಯೋಗ್ಯವಾದ ಭೋಗ ಭಾಗ್ಯವನ್ನು ಅನುಭವಿಸ್ತಾರೆ. ಆದರೆ ಅದು ಪರ್ಮನೆಂಟ್ ಅಲ್ಲ. ಮತ್ತು ತೇ ತಂಬುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅದೇನೆಂದರೆ ಅಲ್ಲಿ ದುಡ್ಡು ಮಾಡೋ ಹಾಗಿಲ್ಲ ರೀ, ಧನ ಅಲ್ಲ, ಸಾಧನ ಅಲ್ಲಿಲ್ಲ. ನೀವೇನಿದ್ರೂ ದುಡ್ಡು ಮಾಡೋದು ಈ ಊರಿನಲ್ಲಿ, ಎಂಜಾಯ್ ಮಾಡೋದು ಎಲ್ಲೋ ಹೋಗಿ ಎಂಜಾಯ್ ಮಾಡ್ತೀರಿ, ಅಲ್ಲಿ ದುಡ್ಡು ಮಾಡಲಿಕ್ಕಿಲ್ಲ. ಹಾಗಾದರೆ ಸ್ವರ್ಗಾದಿ ಲೋಕಗಳು ಭೋಗಕ್ಕೆ ಕಾರಣವಾದ ಲೋಕಗಳು. ಈ ಭೂಲೋಕದಲ್ಲಿ ನೀವೇನು ಪುಣ್ಯ ಮಾಡಿದಿರಿ ಇದಿರೋವರೆಗೂ ಕೂಡ ಅಲ್ಲಿ ನಡೆಯುತ್ತೆ. ನಿಮ್ಮ ಫೋನಲ್ಲಿ ಕರೆನ್ಸಿ ಇರೋವರೆಗೂ ನಡೀತಿರುತ್ತೆ. ಇಲ್ಲದೇ ಇದ್ರೆ ಅದು ಆಗಾಗ ಹೇಳ್ತಿರುತ್ತಲ್ಲ, ಬೇಗ ರೀಚಾರ್ಜ್ ಮಾಡಿ ಬೇಗ ರೀಚಾರ್ಜ್ ಮಾಡಿ. ಸ್ವರ್ಗಕ್ಕೆ ಹೋಗಿದ್ದ ದಿನದಿಂದಲೇ ಶುರು ಮಾಡ್ತಾರಂತೆ. ನಿಮಗೆ 365 ದಿನ ಇಲ್ಲಿಗೆ ಫ್ರೀ ಕೊಟ್ಟಿದ್ದೀವಿ, ಇನ್ನೊಂದು ದಿನ ಉಳಿದಿದೆ, ಇನ್ನೆರಡು ದಿನ ಉಳಿದಿದೆ ಅಂತ. ಅದ್ಯಾಕಂದರೆ ದೇವಲೋಕದಲ್ಲಿ ನಮ್ಮದು ಪುಣ್ಯ ಕಡಿಮೆ ಆಗ್ತಾ 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 ಮೈಯಿಂದ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ. ದೇವತೆಗಳಿಗೆ ಹಿಡಿಸಲ್ಲ, ನೋಡೋವರೆಗೂ ನೋಡಿ ಪೂರ ನಮ್ಮದು ಪುಣ್ಯ ಮುಗಿದ್ರೆ ಕುತ್ತಿಗೆ ಕೈ ಹಾಕಿ ದಬ್ಬ ಕೆಳಗೆ ಹಾಕಿಬಿಡ್ತಾರೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಮತ್ತೆ ಭೂಲೋಕಕ್ಕೆ ಬಂದುಬಿಡ್ತಾರೆ. ಹಿಂದೆ ಹೇಳಿದರು ಕೃಷ್ಣ, 14 ಲೋಕಗಳು ಆವೃತ್ತಿ ಸಹಿತವಾದ ಲೋಕಗಳು. ಇಲ್ಲಿಂದ ಆರಂಭ ಮಾಡಿ 7 ಲೋಕ, ಇಲ್ಲಿಂದ ಕೆಳಗಿನ 7 ಲೋಕ: ಭೂಲೋಕ, ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಆವರ್ತನ ಉಂಟು. ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಳ. ಎಲ್ಲಿ ಹೋದರೂ ಮತ್ತಿಲ್ಲೇ ಬರಬೇಕು. ಅನಾವೃತ್ತಿ ಲೋಕ ಅಂದರೆ ಅದು ನನ್ನ ಮನೆ ಮಾತ್ರ. ಏವಂ ತ್ರೈಧರ್ಮ ಅನುಪ್ರಪನ್ನ ಗತಾಗತಂ ಕಾಮ ಕಾಮಾಲ ಬಂತೆ. ಈ ತ್ರೈವಿದ್ಯ, ತ್ರೈಧರ್ಮ, ಧರ್ಮಾರ್ಥ ಕಾಮಗಳ ಬಯಕೆಯಿಂದ ಯಜ್ಞ ಯಾಗಾದಿಗಳನ್ನು ಮಾಡಿ ಉತ್ತಮವಾದ ಸ್ವರ್ಗಾದಿಗಳನ್ನು ಹೋದರೂ ಮತ್ತಿಲ್ಲೇ ಬರಬೇಕು. ಅದೆಲ್ಲ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಗುಖ್ಯ, ಸೀಕ್ರೆಟ್. ಇದು ಎಲ್ಲರಿಗೆ ಹೇಳಲಿಕ್ಕೆ ಹೋಗಲ್ಲ ಅಂತಾನೆ. ಸತ್ಯನಾರಾಯಣ ಪೂಜೆ ಮಾಡೋರು ಮಾಡಲಿ, ಏನೇನು ನೀವು ಮಾಡ್ತಿರೋ ಪ್ರಾರ್ಥನೆ ಮಾಡ್ಕೊಳ್ಳೋದು ನೋಡಿ. ನಿಮ್ಮ ಸಂಕಲ್ಪ ದೊಡ್ಡದಾದಷ್ಟುವೇ ಪ್ರಾಬ್ಲಮ್ ಜಾಸ್ತಿ. ಆ ಸಂಕಲ್ಪೊಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ, ಅದೇನೇನು 15 ರೂಪಾಯಿ ಪಂಚಾಮೃತ ಕೊಟ್ಟು ಮೋಕ್ಷ ಸಿದ್ಧಾರ್ಥಂ ಅಂತಾರೆ. 15 ರೂಪಾಯಿಗೆ ಮೋಕ್ಷ ಸಿಗೋದಾಗಿದ್ರೇನ್ರಿ, ನಾವೊಂದು ಸುಮಾರು ತೊಗೊಂಡು ದಾನನೇ ಮಾಡಿಬಿಡ್ಬೋದಿತ್ತು. ಹಾಗೆಲ್ಲ ಏನೂ ಸಿಗಲ್ಲ. ಏನೂ ಹೇಳಬೇಡಿ, ಸುಮ್ಮನೆ ಭಗವಂತ ನೀನು ಪ್ರೀತನಾಗು ಅಷ್ಟೇ. ಕೃಷ್ಣ ಹೇಳ್ತಾನೆ, ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ, ನನ್ನ ಅನುಗ್ರಹ ಆಗಬೇಕಾ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಯೋಗಕ್ಷೇಮಂ ವಹಾಮ್ಯಂ ತುಂಬ ಜನ LIC ಅವ್ರದ್ದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಭಗವದ್ಗೀತೆ ಶ್ಲೋಕ ರೀ. ಅವ್ರು ತೊಗೊಂಡ್ಬಿಟ್ರು ಯೋಗಕ್ಷೇಮ. ನಿಜವಾಗಿ ಅವ್ರು ಇದ್ದಾಗ ಕೊಡಲ್ಲ, ಹೋದಾಗ ಕೊಡ್ತಾರೆ ಅವರು. ನೀವು ಕಟ್ಟೋದು ನೀವು ಕಟ್ಟಿ 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 ಒಂದಿನ ಇಂದಿರಾರಮಣ ಗೋವಿಂದ ಆದಮೇಲೆ ಯಾರಿಗೋ ತಂದು ಕೊಡ್ತಾರೆ. ನಿಮಗೆ ಬಂದ ಭಾಗ್ಯ ಏನೋ ಇಂದಿರಾರಮಣ ಗೋವಿಂದನೇ ಅಲ್ಲ. ಕೃಷ್ಣ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಅನನ್ಯ ಅಂದರೆ ಅನ್ಯರನ್ನು ಭಜನೆ ಮಾಡಬಾರ್ದು. ಅಂದರೆ ಯಾರನ್ನೂ ಮಾಡಬೇಡಿ ಅಂತ ಹೇಳ್ತಿಲ್ಲ. ಸರ್ವೋತ್ತಮತ್ವೇನ ಅನ್ಯರ ಭಜನೆ ಮಾಡಬೇಡಿ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ. ಉಳಿದವರಲ್ಲಿ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನ ಸೇವಕೇಶು. ಭಗವಂತನ ದಾಸರು ಅಂತ ಯಾರು ಪೂಜೆನಾರು ಮಾಡಿ ನಾನು ತಗೊಳ್ತೇನೆ. ಸರ್ವೋತ್ತಮತ್ವೇನ ನನ್ನನ್ನು ಮಾತ್ರ ಮಾಡಬೇಕು. ಯಾಕೆಂದರೆ ಹಿಂದೆ ಹೇಳಿದೆ, ಇಂದ್ರ ಚಂದ್ರಾದಿ ದೇವತೆಗಳು ಭೋಗ ಭಾಗ್ಯವನ್ನು ಕೊಟ್ಟರು ಕೂಡ ಅವರು ಕೊಡೋದು ಟೆಂಪ್ರವರಿ, ನಾನು ಮಾತ್ರ ಪರ್ಮನೆಂಟ್ ಕೊಡುವವ. ಯಾರು ನನ್ನನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾರೆ, ನಾನು ತೇಷಾಂ ನಿತ್ಯ ಅಭಿಯುಕ್ತಾನಾಂ ಅಂತಾನೆ.
ನಾನು ಅವರು ಒಟ್ಟೊಟ್ಟಿಗೆ ಇರ್ತೀನಿ ಅಂತಾನೆ. ಎಲ್ಲೋ ಇರಲ್ಲ. ಅವ್ರು ಕರೆದಾಗ ಎಲ್ಲಿಂದಲೋ ಬರಬೇಕು, ಲೇಟ್ ಆಯಿತು ಆಮೇಲೆ ಬರ್ತೀನಿ, ಇವತ್ತು ಸಂಡೇ ಇಲ್ಲ ನಾಳೆ ಹಿಂಗೆ ಅನ್ನೋದೇ ಇಲ್ಲ. ಜೊತೇಲಿರ್ತೀನಿ ಅಂತಾನೆ. ಜಗನ್ನಾಥದಾಸರಂತಾರೆ, ನಿತ್ಯದಲ್ಲಿ ಚಿಂತನೆ ಮಾಡುವ ಭಕ್ತರಿಗೆ ಭಗವಂತ ಹೇಗಿರ್ತಾನೆ ಅಂದರೆ, ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ಭಕ್ತ ದೀನ ಎಂದೆನಿಸಿ. ನಿಮ್ಮದು ನೆರಳು ನಿಮ್ಮನ್ನು ಬಿಟ್ಟು ಹೇಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಭಗವಂತರ ಭಕ್ತರ ಒಟ್ಟೊಟ್ಟಿಗೆ ಇರ್ತಾನೆ. ದ್ವಾರಕಾ ಎಲ್ಲಿ, ಹಸ್ತಿನಾಪುರ ಎಲ್ಲಿ? ಹಸ್ತಿನಾಪುರದಲ್ಲಿ ದ್ರೌಪದಿ ಕೂಗಿದ್ರೆ ದ್ವಾರಕಾಯಿಂದ ಸೀರೆ ಸಪ್ಲೈ ಮಾಡಲಿಕ್ಕಾಗುತ್ತಾ? ಎಲ್ಲಿಂದ ಕೊಟ್ಟ ಭಗವಂತ? ದಾಸರಂತಾರೆ, ಉಟ್ಟ ವಸ್ತ್ರವೇ ಅಕ್ಷಯ ಆಗಲಿ ಎಂದುಬಿಟ್ಟ ಅವನು. ಕೃಷ್ಣ ನಾವೆಲ್ಲ ಫೋಟೋಯಿಂದ ಮೇಲೆ ಹೂ ಕೊಡ್ತಾ ಇರೋದು, ಅದೇನು ಸೀರೆ ಕೊಡ್ತಾ ಇರೋದು, ಅವಳು ಸುತ್ತಕೊಳ್ತಾ ಇದ್ದು ಎಲ್ಲ ಯಾವಿಲ್ಲ ರೀ. ದೇವರಂತ ನಾನು ಎಲ್ಲೋ ಇಲ್ಲ, ಅವಳು ಒಟ್ಟಿಗೆ ಅಲ್ಲೇ ಇದ್ದೆ. ಅವಳ ಉಟ್ಟ ಸೀರೆಯನ್ನೇ ಅಕ್ಷಯ ಮಾಡಿಬಿಟ್ಟೆ ಅಂತಾರೆ, ಹೊಸದೇನು ಕೊಟ್ಟಿಲ್ಲ ಅಂತಾನೆ ಭಗವಂತ. ಗಜೇಂದ್ರ 1000 ವರ್ಷ ಕೂಗುವಾಗ ದೇವರ ಎಲ್ಲೋ ಇರಲಿಲ್ಲ. ಸ್ತೋತ್ರ ಚೆನ್ನಾಗಿತ್ತು, ಕೇಳ್ತಾ ಇದ್ದೆ. ಆ ಹೂವು ಕೊಟ್ಟ ತಕ್ಷಣ ಅಲ್ಲೇ ಕಂಡೆ ಎಂದ. ಎಲ್ಲ ಕಡೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ, ವಹಿಸ್ಕೊಳ್ತೇನೆ. ಏನು ಯೋಗಕ್ಷೇಮ? ಜಗದ್ಗುರು ಮಧ್ವಾಚಾರ್ಯರು ಅಭೂತಪೂರ್ವವಾದ ಅರ್ಥವನ್ನು ಯೋಗಕ್ಷೇಮ ಶಬ್ದಕ್ಕೆ ಬರೀತಾರೆ. ಯೋಗ ಅಪ್ರಾಪ್ತಸ್ಯ ಪ್ರಾಪ್ತಿ, ಯೋಗ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಇದನ್ನೇ ಜಗನ್ನಾಥದಾಸರು ಹೇಳುವಾಗ ಇದೇ ವರ್ಡು, ಕೊಟ್ಟು ಕಾವನು ಸಕಲೇಷ್ಟಗಳ. ಕೊಡ್ತಾರೆ, ಕಾಯುವ ತಾಕತ್ತಿಲ್ಲ. ಕೆಲವರು ರುದ್ರಾದಿ ದೇವತೆಗಳು ವರ ಕೊಡ್ತಾರೆ. ಭಸ್ಮಾಸುರನಿಗೆ ವರ ಕೊಟ್ಟರು, ವರ ತಗೊಂಡು ಭಸ್ಮಾಸುರ ಕೊಟ್ಟ, ರುದ್ರದೇವರು ತಲೆ ಮೇಲೆ ಕೈ ಇಡಕ್ಕೋದ, ಇಂಥವೆಲ್ಲ ಸಿಗ್ತವೆ ಅಲ್ವಾ? ಆದರೆ ಕೊಟ್ಟು ಕಾಯುವ ತಾಕತ್ತು ಅದು ಭಗವಂತನಿಗೆ. ಯಾವುದು ನಮ್ಮ ಜೀವನದಲ್ಲಿ ಬರಲ್ಲ ಅಂತ ಅಂದ್ಕೊಂಡಿರ್ತೀವಿ, ಅದು ಯೋಗ ಭಗವಂತ ಕೊಡಿಸ್ತಾನೆ. ಕೊಟ್ಟದ್ದನ್ನು ದೇವರು ಹೇಳ್ತಾನೆ, ನಾನೇ ಕಾಯ್ತೇನೆ, ನೀನು ಯೋಚನೆ ಮಾಡಬೇಡ, ನಿನಗೆ ರಕ್ಷಣೆಯೂ ನಾನೇ ಕೊಡ್ತೇನೆ ಅಂತ. ಹಾಗಾಗಿ ಯೋಗಕ್ಷೇಮಂ ವಹಾಮ್ಯಹಂ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನ ಚವಂತಿ ತೇ. ಅಹಂ ಹಿ ಸರ್ವಯಜ್ಞ ಭೋಕ್ತಾರಂ, ಯಜ್ಞಾನಾಂ ಭೋಕ್ತ, ಎಲ್ಲ ಯಜ್ಞಗಳ ಸ್ವೀಕಾರ ಮಾಡುವವ ನಾನು. ಯಜ್ಞಭುಕ್, ಯಜ್ಞಕೃತ್, ಯಜ್ಞಿ, ಯಜ್ಞಭುಕ್ ಅವನು. ಸರ್ವಯಜ್ಞ ಅಂದರೆ ನಾವು ಬೆಳಗ್ಗೆಯಿಂದ ಮಾಡ್ತಕ್ಕಂಥ 5 ರೀತಿಯ ಯಜ್ಞ. ಆ ಎಲ್ಲ ಯಜ್ಞಗಳು, ಯಜ ಪೂಜಾಯಾಮ್, ಯಾವುದೇ ನೀವು ಕೆಲಸ ಮಾಡಿರಿ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಆಗಬೇಕಾಗಿರ್ತವೆ. ಅದನ್ನು ನಾನೇ ಸ್ವೀಕಾರ ಮಾಡೋದು. ಆ ಎಲ್ಲ ಯಜ್ಞಗಳಿಗೆ ನಾನೇ ಸ್ವಾಮಿ, ನನ್ನನ್ನು ಬಿಟ್ಟು ಯಾರಿಲ್ಲ. ಕೆಲವರು ನನ್ನನ್ನು ತಿಳ್ಕೊಳ್ಳದೆ ಈ ಜ್ಞಾನದಿಂದ ಚ್ಯುತರಾಗುತ್ತಾರೆ. ನನ್ನ ಯಜ್ಞ ಯಾಗಾದಿಗಳನ್ನು ಮಾಡಿಯೂ ಕೂಡ ಅವರು ನನ್ನ ತತ್ವಜ್ಞಾನದಿಂದ ವಂಚಿತರಾಗಿ ನಿಜವಾಗಿ ಪಡೆಯಬೇಕಾದ ಫಲವನ್ನು ಪಡೆಯೋಲ್ಲ. ಭಗವಂತ ಬಹಳ ಸುಂದರವಾದ ಮತ್ತೊಂದು ಮಾತು ಹೇಳ್ತಾನೆ. ಇದೆಲ್ಲ ಕೇಳುವಾಗ ನಮಗೊಮ್ಮೊಮ್ಮೆ ಅನಿಸುತ್ತೆ, ಆಚಾರ್ಯ ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಆ ದೇವರನ್ನ ಪಡೆಯೋದು, ದೇವರನ್ನ ಒಲಿಸ್ಕೊಳ್ಳೋದು, ಅವನ ಜ್ಞಾನವನ್ನು ಸಿದ್ಧಿ ಮಾಡ್ಕೊಳ್ಳೋದು, ದೇವರನ್ನು ಸಿದ್ಧಿ ಮಾಡ್ಕೊಳ್ಳೋದು, ಹೃದಯದ ಒಳಗೆ ದೇವರನ್ನು ಕಾಣೋದು ಅಷ್ಟು ಸುಲಭ ಅಲ್ಲ ಅನಿಸುತ್ತೆ. ಸಾಧ್ಯ ಇಲ್ಲನೋ ಅದೆಲ್ಲ ನಮಗೆ ಸಾಧ್ಯ ಇಲ್ಲ ಬಿಡಿ, ಹಂಗೆ ಅನ್ಬೇಡಿ. ದೇವರು ಸುಲಭ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಬಹಳ ಇಡೀ ಭಗವದ್ಗೀತೆಯ ಸಾರ ಮರೆಯದೆ ನೆನ್ಪಿಟ್ಕೊಳ್ಬೇಕಾದ ಕಥೆ. ಕೃಷ್ಣ ಅಂತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ದೇವರು ತುಂಬ ಸುಲಭ. ಕಥೆ ಏನು ಗೊತ್ತಾ? ಈ ದೇವ್ರನ್ನ ಬಿಟ್ಟು ಇನ್ಯಾವ ದೇವರ ಹತ್ರ ಹೋದರೂ ಯಾವ ದೇವರು ಇವನಟ್ಟು ಸುಲಭ ಇಲ್ಲ. ಯಾಕಾಚಾರೆ, ನೀವು ಗಣಪತಿ ಹತ್ರ ಹೋಗಿ ಭಾರಿ ಪರ್ಟಿಕ್ಯುಲರ್ ಅವನು. 21 ನಮಸ್ಕಾರ ಮಾಡು ಅಂತಾನೆ, ಕಿವಿ ಹಿಡ್ಕೊ ಹಂಗೆ ಊಟ ಬಯಸ್ಬಿಡಿ ಅಂತಾನೆ, ಆಮೇಲೆ ಕಡ್ಬಿಡು ಅಂತಾನೆ, ಗರ್ಕೆ ತೊಗೊಂಡು ಬಾ ಅಂತಾನೆ. ಇನ್ನು ಲಕ್ಷ್ಮೀ ಹತ್ರ ಹೋದ್ರಂತೂ ಮುಗಿದೇ ಹೋಯಿತು. ಅವಳು ಹೋಳಿಗೆ ಮಾಡು ಅಂತಾಳೆ, ಆಂಬಡೆ ಮಾಡು, ಕೇದಕ್ಕೆ ಹೂ ತೊಗೊಂಡು ಬಾ ಅಂತಾಳೆ, ಮಹಾಲಕ್ಷ್ಮಿಯನ್ನು ಮುತ್ತೈದನ ಕರಿ ಸೀರೆ ಪಂಚ ಕೊಡು ಅಂತ ಭಾರಿ ಪರ್ಟಿಕ್ಯುಲರ್. ನಾಗಪ್ಪ ಆದರೆ ಮಡಿಲ್ ಬಾ ಅಂತಾನೆ, ಹಾಲು ಹುಯ್ಯಿ ಅದು ತೊಗೊಂಡು ಬಾ. ಎಲ್ಲ ದೇವತೆಗಳು ಕೇಳೋದು ಜಾಸ್ತಿ, ಕೊಡೋ ಫಲ ಕಡಿಮೆ. ಕೇಳೋದು ಜಾಸ್ತಿ, ಪರ್ಟಿಕ್ಯುಲರ್ ಅವರೆಲ್ಲ.
ಚೂರು ಹೆಚ್ಚು ಕಮ್ಮಿ ಮಾಡಿದ್ರು ಸಿಟ್ಟು ಅವ್ರಿಗೆ ಎರಡು ಥರ ಸಿಟ್ಟು. ನಾಗಪ್ಪನ ಹತ್ರ ಹೋದರೆ ನಾಗಪ್ಪಂಗೆ ಸಿಟ್ಟು. ಅಲ್ಲ, ನಾಗಪ್ಪನ ಹತ್ರ ಬಂದವ್ರು ನೋಡಿ ನಾಗಪ್ಪ ಅಂತಾನೆ, ನಮ್ಮಪ್ಪ ಒಳಗೆ ಕೃಷ್ಣ ಕೂತಾಗ ಅವನ್ನ ನೋಡದೆ ಬರೀ ನನ್ನ ಹತ್ರ ತಿರುಗ್ತಾ ಇದೆಯಾ ಅದೊಂದು ಸಿಟ್ಟು. ನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ತಿರುಗ್ತಾ ಇದೆಯಾ ಅದೊಂದು ಸಿಟ್ಟು. ತರಬೇಕಾದ್ದು ತಂದಿಲ್ವಾ ಅದೊಂದು ಸಿಟ್ಟು. ವಾಯುದೇವರನ್ನ ಮರ್ತೇ ಬಿಟ್ಟಿದೆಯಾ ಪ್ರಾರಬ್ಧ ಅಂತ ಅದೊಂದು ಸಿಟ್ಟು. ಎಲ್ಲ ಸಿಟ್ಟಿರುತ್ತೆ, ಶಾಪನೇ ಕೊಟ್ಟು ಬಿಡ್ತಾನೆ. ಆದರೆ ಈ ದೇವರಿದ್ದಾನಲ್ಲ ಕೃಷ್ಣ, ಅವನು ಭಾಳ ಸುಲಭ ರೀ. ನೀವೇನು ಕೊಡ್ತೀರೋ ಕೊಡ್ರಪ್ಪ ಅಂತಾನೆ.